ಒಂದು ನಿಮಿಷಕ್ಕೆ ಹೋಗಿ ಬರ್ತೀನಿ ಅಂತ ವಿದ್ಯಾಧರ್ ಮನೆಯಲ್ಲಿ ಅಷ್ಟೊತ್ತೇನು ಮಾಡ್ತಿದ್ದೆ? ಎಲ್ಲರೂ ಇದ್ರಲ್ಲ, ಹೀಗೆ ಮಾತಾಡ್ದೆ. ಅಲ್ಲ ರಘು, ಈ ಸಮಯದಲ್ಲಿ ಅವ್ರ ಹತ್ರ ಮಾತಾಡುವಂಥದ್ದು ಏನಿರುತ್ತೆ ಹೇಳು? ಅದು ಅಲ್ಲದೆ ನಾವೇ ಅವ್ರ ಮೇಲೆ ಕೇಸ್ ಹಾಕಿರೋದು. ನಿನಗೂ ಮುಜುಗ್ರ, ಅವ್ರಿಗೂ ಮುಜುಗ್ರ. ಇಂಥ ಪರಿಸ್ಥಿತಿಲಿ ಏನು ಮಾತಾಡ್ದೆ? ನೀನು ಅವ್ರ ಮನೆಗೆ ಹೋಗಿದ್ರಿಂದ ಅವ್ರು ನಿನ್ನನ್ನು ತುಂಬ ಹಗುರವಾಗಿ ಭಾವಿಸ್ತಾರೆ ರಘು. ಇದರಲ್ಲಿ ಹಗುರ ಏನು ಬಂತು ಹೇಳು? ನನ್ನನ್ನು ದುರ್ಬಲ ವ್ಯಕ್ತಿ ಅಂತ ಕರೀತಾರ? ಕರೀಲಿ ಬಿಡು. ನನಗೆ ನನ್ನ ಕೆಲಸ ಮುಖ್ಯ. ಯಾಕೆಂದರೆ ಉಳಿದಿರೋ ಸಮಯದಲ್ಲಿ ನಾನು ಎಷ್ಟು ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಅನ್ನೋದು ಮುಖ್ಯ. ಅಂದರೆ ಮಗು ಬಗ್ಗೆ ಮಾತಾಡಿದ್ಯಾ? ಬರೀ ಮಾತಾಡಿಲ್ಲ, ಮಗುನ ಕೊಟ್ಬಿಡಿ ಅಂತ ಬೇಡ್ಕೊಂಡೆ. ಬೇಡ್ಕೊಳ್ಳುವಂಥದ್ದು ಏನಾಗಿದೆ ರಘು? ಅವರೆದ್ರು ನೀನು ಅಷ್ಟು ಚೀಪ್ ಆಗಬಾರ್ದಿತ್ತು. ಅವ್ರು ಅದನ್ನೇ ಮಿಸ್ಯೂಸ್ ಮಾಡ್ತಾರೆ. ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದು ಅದನ್ನೇ. ಅವ್ರ ಹತ್ರ ಬೇಡ್ಕೊಳ್ಳೋ ಅಗತ್ಯ ಹಿಂದೇನೂ ಇರಲಿಲ್ಲ, ಮುಂದೇನೂ ಬರಲ್ಲ. ಇಲ್ಲ ಯಶು, ನಾನು ತಗ್ಗಿ ನಡೆಯೋದ್ರಲ್ಲಿ ಯಾವ ಅವಮಾನನೂ ಇಲ್ಲ ಅನ್ನಿಸ್ತು. ಅದು ಅಲ್ಲದೆ ನಾನೇನು ಅವರಿಗೆ ಗುಲಾಮನಾಗಿ ತಗ್ಗಿ ನಡೀಲಿಲ್ಲ. ನಮ್ಮ ಮಗುಗಾಗಿ ತಗ್ಗದೆ ಅಷ್ಟೆ. ಬೇಕಾಗಿರಲಿಲ್ಲ ರಘು. ನನಗೆ ನನ್ನ ಗಂಡ ಮುಖ್ಯ, ಅವನ ಆರೋಗ್ಯ ಮುಖ್ಯ. ಯಾರ್ಯಾರ್ದು ಮನೆಗೆ ಹೋಗಿ ಹತ್ತು ಕರೆದು ಅನವಶ್ಯಕ ಟೆನ್ಷನ್ ಮಾಡ್ಕೊಳ್ಳೋದು ನನಗಿಷ್ಟ ಆಗಲ್ಲ ರಘು. ನನಗೆ ಮಕ್ಕಳಾಗದೇ ಇದ್ದಾಗಲೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಈಗಲೂ ಅದೇ ಮಾತು. ಮಗು ಮತ್ತು ಗಂಡ ಅಂತ ಆಯ್ಕೆ ಬಂದಾಗ ನನ್ನ ಮೊದಲನೇ ಆಯ್ಕೆ ನನ್ನ ಗಂಡ. ಮೊದಲು ನಿನ್ನ ಆರೋಗ್ಯ ಸರಿ ಹೋಗಲಿ. ಲಾಯರ್ ಹತ್ರ ಮಾತಾಡಿ ಕೇಸ್ನ ಒಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕ್ಸೋಣ. ನನಗೆ ನೀನು ಮುಖ್ಯ ರಘು. ನಾನು ನಿಮಗೆ ತಮಾಷೆ ಮಾಡೋದಕ್ಕಂತ ಫೋನ್ ಮಾಡ್ತಾ ಇದ್ದೆ. ತಮಾಷೆ ಸೀರಿಯಸ್ಸೇ ಆಗಲಿ ಬಿಡಿ. ನಿಮಗೆ ನಿವ್ಯಕ್ಕನಿಂದ ಡಿಸಪಾಯಿಂಟ್ ಆಯ್ತಲ್ಲ, ನೀವು ದೇವದಾಸ್ ಆಗಿದ್ರಲ್ಲ, ಆಗ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಅಂತ ಫೋನ್ ಮಾಡೋಕ್ಕೆ ಶುರು ಮಾಡಿದೆ. ಶಾನೆ ಒಳ್ಳೇದಾಯಿತು. ನೀವು ಫೋನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಎದೆ ಮತ್ತೆ ಹೊಡ್ಕೊತಾ ಇದೆ. ಮೊದಲು ನಿಂತೇ ಹೋಗಿತ್ತು. ಅಲ್ಲ ರೀ, ನಾನು ನಿವ್ಯಕ್ಕನ ಥರ ಮಾಡಿದ್ರೆ ಮತ್ತೆ ನಿಮ್ಮ ಹಾರ್ಟ್ ಬೀಟ್ ನಿಂತು ಹೋಗುತ್ತಾ? ರೀ ಪ್ಲೀಸ್ ಪ್ಲೀಸ್ ಹಾಗೆ ಮಾಡಬೇಡ್ರಿ. ಕಡೆ ಪಕ್ಷ ಆಗಾಗ ಫೋನ್ ಆದರೂ ಮಾಡ್ತಾ ಇರ್ರಿ. ಬರೀ ಫೋನ್ ಮಾಡಿದ್ರೆ ಸಾಕಾ? ಮುಖ ತೋರ್ಸೋದು ಬೇಡವಾ? ನಿಮ್ಮ ಹೆಸರು ಹೇಳ್ದೆ ಫೋನ್ ಮಾಡೋವಾಗ ನಿಮ್ಮ ಮುಖ ನೋಡೋ ಕುತೂಹಲ ಇತ್ತು. ಈಗ ಮಾತಾಡೋ ಆಸೆ. ಮುಂದೆ ಗೊತ್ತಿಲ್ಲಪ್ಪ. ಅಕಸ್ಮಾತ್ ನಾನು ನಮ್ಮ ಅಕ್ಕನ ಥರ ಮಾಡಿದೆ, ನಿಮ್ಮನ್ನು ಒಪ್ಕೊಂಡ್ರೆ? ಏನಂದ್ರೆ? ಏನು ಏನು ಅಂದಂಗಾಯ್ತು? ಏನೂ ಅಂದಿಲ್ಲ, ಎಲ್ಲ ನಿಮ್ಮ ಭ್ರಮೆ ಅಷ್ಟೆ. ಅಲ್ಲ ರೀ ಚಂದ್ರು, ಅಕಸ್ಮಾತ್
ನಾನೇನಾದರೂ ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ? ರೀ ಚಂದ್ರು, ಹಲೋ ಮನ್ಮತ, ಚಂದ್ರು ಮಾತಾಡ್ರಿ. ಹಲೋ 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 ಚಂದ್ರು ಮಾತಾಡ್ರಿ. ಹಲೋ 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 ರೀ ನಾನು ಕೋಮಾದಲ್ಲಿದ್ದೀನಿ ರೀ. ನಾಳೆ ಫೋನ್ ಮಾಡ್ತೀನಿ ಆಯಿತಾ? ಆಹಾ, ನಟ ಚಕ್ರವರ್ತಿ, ಅದೇನು ಅಭಿನಯ, ಅದೇನು ಮೆಲೋಡ್ರಾಮಾ, ಕಲಿಬೇಕು ಇವನಿಂದ. ಹಸು ಕಾಯಿಲೆ ಅದನ್ನು ಅಣಗಿಸ್ಬಾರ್ದು. ಯಾವತ್ತೂ ಗಟ್ಟಿ ಇರುವಾಗ ಹೊಡೆದಾಡೋಣ, ಸರಿ ಇಲ್ಲದೆ ಇರುವಾಗಲ್ಲ. ಸರಿ ಇಲ್ಲದೆ ಏನು ಹೇಳಿ? ಅಂತ ಕಾಯಿಲೆ ಇದ್ದಿದ್ರೆ ಅದನ್ನ ನಿಲ್ತಲ್ಲಿ ಪ್ರದರ್ಶನ ಮಾಡುವಂಥದ್ದು ಏನಿತ್ತು? ಅವನಿಗೆ ಹತ್ತು ಕರೆದು ಅನುಕಂಪ ಗಿಟ್ಸ್ಕೋಬೇಕಾಗಿತ್ತು. ಅದಕ್ಕೆ ಆಸ್ಪತ್ರೆಯಿಂದ ಇಲ್ಲಿಗೆ ನೇರವಾಗಿ ಬಂದ. ನೀವೆಲ್ಲರೂ ಕರಗಿ ನೀರು ಹಾಕ್ತೀರಿ ಅಂತ ಗೊತ್ತಿತ್ತು ಅವನಿಗೆ. ವಾಸು, ರಘು ಬಗ್ಗೆ ನಮಗೆಲ್ಲ ಸಿಟ್ಟಿರೋದು ಸಹಜ. ಆದರೆ ರಘು ಈ ಕಾಯಿಲೆ ಸ್ಥಿತಿ ತಲುಪಿರೋದು ಯಾವ ಕಾರಣದಿಂದ ಅನ್ನೋದ್ರ ಬಗ್ಗೆನೂ ನಾವು ಯೋಚಿಸ್ಬೇಕಲ್ವಾ? ಯಾವತ್ತೂ ಒಂದು ವಿಚಾರಕ್ಕೆ ಒಂದೇ ಮುಖ ಇರೋದಿಲ್ಲ. ಹಾಗೆ ನಮಗ್ ಕಾಣೋ ಮುಖ ಮಾತ್ರ ಸತ್ಯ ಅನ್ಕೋಬಾರ್ದು. ಅಲ್ಲ ಅದಕ್ಕೆ ಅವನ ದುಃಖನ ನಿಮಗೆ ದೊಡ್ಡದಾಗ ಕಾಣ್ತಿದ್ಯಲ್ವಾ? ಇದೇ ಮನೆಯಲ್ಲಿ ಇದೇ ಜಾಗದಲ್ಲಿ ದೇವಕಿಗೋಸ್ಕರ ಬೇಡ್ಕೊಂಡಿದ್ದೆ. ನೆನಪಿದ್ಯಾ ದೇವಕಿ? ಕಳ್ಳು ಕಿತ್ತು ಬರೋ ಹಾಗೆ ಸಂಕಟ ಪಟ್ಟಿದ್ದೆ. ಇದೇ ರಘು ನನ್ನ ನೋವನ್ನ ಮೂಕ ಪ್ರೇಕ್ಷೆ ಅಂತರ ನೋಡ್ತಾ ನಿಂತಿದ್ದ. ಅವತ್ತು ಯಾರಿಗೂ ನನ್ನ ಮೇಲೆ ಮನಸ್ಸು ಕರಗಿರ್ಲಿಲ್ಲ. ಅದು ನನಗೆ ನಿಜವಾದ ವೇದನೆ ಆಗಿತ್ತು. ಆದರೆ ಈಗ ಇದೇ ರಘುವಿನ ಕಳ್ಳ ನಟನೆಗೆ ಇಡೀ ಮನೆ ಸ್ಪಂದಿಸ್ತಾ ಇದೆ, ಹೃದಯಪೂರ್ವಕವಾಗಿ ಮಿಡಿತಾ ಇದೆ. ಅದೇ ನನಗೆ ಬೇಸರ ಆಗ್ತಿರೋದು. ಆಗ ಲಾಗ್ನಲ್ಲಿ ನನ್ನ ದುಃಖನ ತೋಡ್ಕೊಂಡಿದ್ದೆ. ಯಾಕಂದ್ರೆ ಆಗ ನನಗೆ ಯಾರೂ ಇರಲಿಲ್ಲ. ನನಗೆ ಸಾಂತ್ವನ ಹೇಳೋ ಒಂದು ಪುಟ್ಟ ಹೃದಯನೂ ಇರಲಿಲ್ಲ. ನನ್ನ ರೋದನೆ ಕೇಳೋ ಕಿವಿಗಳೆಲ್ಲ ಕಿವಿಡಾಗಿತ್ತು. ಅಥವಾ ಜಾಣ ಕಿವಿಡ್ತಾನ ಅಂತಾರಲ್ಲ, ಅದು ಬಂದಿತ್ತು. ಆಗ ನಾನು ಬರೆದಿರೋ ಬ್ಲಾಗ್ ಈಗಲೂ ಇದೆ, ಬೇಕಾದ್ರೆ ನೋಡಿ. ನಾನೆಷ್ಟು ಸತ್ತು ಬದುಕಿದ್ದೀನಿ ಅಂತ ಗೊತ್ತಾಗುತ್ತೆ. ವಾಸು, ಹಳೆ ಕಥೆ ಅಲ್ಲ ಈಗ ಯಾಕೆ? ಹೊಸ ಕಥೆಗಳು ಮರಿತಾ ಮರಿತಾ ಹಳ್ತಾಗತ್ತೆ ವಿದ್ಯಾ. ಇವತ್ತು ಬೇಕು ಅಂತ ಅಲಕ್ಷ್ಯ ಮಾಡ್ತೀವಿ, ನಾಳೆ ಹಳೆ ಕಥೆ ಅಂತ ನಿರ್ಲಕ್ಷ್ಯ ಮಾಡ್ತೀವಿ. ಇದೇ ಪಲಾಯನವಾದ. ಹೋಗ್ಲಿ ಬಿಡು ವಾಸು, ಈಗ ಅದನ್ನೆಲ್ಲ ಯೋಚನೆ ಮಾಡಿ ಲಾಭ ಇದೆಯಾ? ಚರಿತ್ರೆ ಅನ್ನೋದು ಲಾಭ ಕೊಡೋದಕ್ಕಲ್ಲ,
ಅದಿರೋದು ಹಿಂದೆ ಅದ ತಪ್ಪನ್ನ ತಿದ್ಕೊಳ್ಳೋದಕ್ಕೆ. ಪದೇ ಪದೇ ಮೋಸ ಹೋಗೋದನ್ನ ತಪ್ಪಿಸೋದಕ್ಕೆ. ಅವತ್ತು ರಘು ಹತ್ರ ಆ ರೀತಿ ನಿರ್ಲಕ್ಷ್ಯದ ಮೋಸ ಆಯ್ತು. ಇವತ್ತು ಅನುಕಂಪದ ಮೋಸ ನಡೀತಾ ಇದೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಅವನ ದುಃಖನ ಅವನು ಹೇಳ್ಕೊಂಡ, ಹಾಗೆ ನಡಿಬೇಕು ಅಂತೇನಿಲ್ಲ. ಅವನು ಮಗುನ ಕೇಳಿದಾನೆ, ಕೊಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ. ಆದ್ರೆ ನೋಟಿಸ್ ಬಂದ್ಮೇಲೆ ಈ ಮನೆ ಎಲ್ಲರ ಮನಸ್ಸು ಬದಲಾಗ್ತಾ ಇದೆ. ಅಲ್ರಿ ವಿದ್ಯಾಧರ್, ಆ ರಘುಗೆ 9 ವರ್ಷ ಮಕ್ಕಳಾಗ್ಲಿಲ್ಲ ನಿಜ, ಅವನು ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಹೇಳ್ಕೊಂಡ. ಆದ್ರೆ ನನಗೆ ಜೀವನ ಪರ್ಯಂತ ಮಕ್ಕಳಾಗಲ್ಲ ಅನ್ನೋ ಅಂಶ ನಿಮ್ಮ ಮನಸ್ಸಿಗೆ ಯಾಕ್ರಿ ಬರ್ತಿಲ್ಲ? ಯಾಕ್ರಿ ನಿಮಗೆ ದುಃಖ ಆಗ್ತಿಲ್ಲ? ಸಾನಿ ರೇ ಧನಿ ರೇ ಧನಿ ಧನಿ ರೇ ಗಾ ಮಗ ರೇ ಸಾ ರೇ ನಿ ರೇ ಸಾ ನಿ ಧನಿ ಧನಿ ಧ ಮಗ ಮಗ ಮದ ಸಾನಿ ರೇ ನಿ ಧ ಮಗ ಮಗ ರೇ ಜಾ ಮ ಮಗ ಗ ರೇ ರೇ ಸ ರೇ ಧನಿ ನಿ ರೇ ಗ ಮ ದ ಮದ ಮಗ ಮಗ ದ ಮದ ಮಗ ಮಗ ನಿ 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 ದ ದ ಮ ಮ ಮಗ ಗ ಮ ಮಗ 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 ರೇ ಗ ರೇ ಜಾ ನಿ ರೇ ಗ ಮ ದ ಮದ ನಿ ಸ ನಿ ಧ ನಿ ರೇ ಗ ಸಾನಿ ರೇ ಧನಿ ರೇ ಧನಿ ಧನಿ ರೇ ಸ ರೇ ಧನಿ 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 ಧ ಧನಿ ಧ ಧನಿ ಧ ಮ ಮ ಗ ಗ ರೇ ರೇ ಸ ರೇ 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 ನಿ ನಿ ಧ ಧ ಧ ಮ ಮ ಮ ಗ ಗ ಮ ಗ ಮ ಗ ರೇ ಧನಿ ರೇ ಗ ಮ ಧನಿ ಧನಿ ರೇ ಧನಿ ಧ ಮ ಗ ಮ ಗ ರೇ ಸ. ಏನೇ ಆದರೂ ನಾನು ನಿನ್ನ ಜೊತೆಗಿರ್ತೀನಿ. ಥ್ಯಾಂಕ್ಸ್ ದೇವ್ಕಿ, ನೀನು ಒಬ್ಳಾದ್ರೂ ನನ್ನ ಜೊತೆಗಿದೆಯಲ್ಲ. ನಾನು ಒಬ್ಬಳೇ ಅಲ್ಲ ವಾಸು, ನಾನು ನನ್ನ ಮಗು ಇಬ್ಬರು ನಿನ್ನ ಜೊತೆಗಿದ್ದೀವಿ. ನೋಡಿ ವಿದ್ಯಾಧರ್, ನನ್ನ ಸಂಸಾರ ಅಂದರೆ ನಾನು, ದೇವಕಿ ಮತ್ತೆ ನನ್ನ ಮಗು. ಇದರಲ್ಲಿ ಒಬ್ರು ಕಮ್ಮಿ ಆದರೂ ನನ್ನ ಸಂಸಾರ ಉಳಿಯಲ್ಲ. ರಘು, ನಾನು ರೂಪ ಹತ್ರ ಮಾತಾಡಿದೆ. ಸಾಕಷ್ಟು ಹೇಳಿದೆ, ಏನು ಪ್ರಯೋಜನ ಆಗಲಿಲ್ಲ. ನಾ ಏನು ಹೇಳಿದ್ರು ಅವಳು ಕೇಳ್ತಾ ಇಲ್ಲ. ಅಮ್ಮ, ಸುಧಾಕರನ ಮಧ್ಯಸ್ಥಿಕೆನೇ ಚೆನ್ನಾಗಿತ್ತು ಅನಿಸುತ್ತೆ. ಆಗ ಅವಳು ಬರೀ ದುಡ್ಡಿಗೆ ಮಾತ್ರ ಡಿಮ್ಯಾಂಡ್ ಮಾಡಿದ್ಲಷ್ಟೇ. ಸುಧಾಕರ ಒಬ್ಬ ಮೋಸಗಾರ ರಘು. ದುಡ್ಡುಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ.
ನೀನು ಅವನನ್ನು ನಂಬೇಡ. ಅವನು ಕಮಿಷನ್ ತಗೊಂಡೇ ತಗೋತಾನಮ್ಮ. ಆದರೆ ಕೆಲಸ ಆಗ್ತಿತ್ತಲ್ಲ, ರೂಪನ ಒಪ್ಕೊಂಡಿದ್ಲಂತೆ. ಹಾಗಲ್ಲ ರಘು, ಅವಳು ದುಡ್ಡು ತಗೊಂಡು ಮದುವೆನೂ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡ್ತಿದ್ದೆ? ಎಲ್ಲ ಕಳ್ಕೋಬೇಕಾಗಿತ್ತಲ್ವಾ? ಅಸಹ್ಯ ಆಗತ್ತೆ. ನಮ್ಮ ಜೀವನದಲ್ಲಿ ಒಬ್ಬರೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಬರಲಿಲ್ಲ. ಎಲ್ಲರೂ ನಮ್ಮನ್ನು ಸುಲಿಯೋರೆ. ಕೆಲವರು ಹಣ ಸುಲಿಗೆ ಮಾಡ್ತಾರೆ, ಇನ್ನು ಕೆಲವರು ನಮ್ಮ ಬದುಕನ್ನೇ ಸುಲಿಗೆ ಮಾಡ್ತಾರೆ. ಎಲ್ರಿಗೂ ನಾವು ಬಿಟ್ಟಿಗೆ ಬಿದ್ದ ಅಗ್ಗದ ವಸ್ತುಗಳಾಗ್ಬಿಟ್ಟಿದ್ದೀವಿ. ನಮ್ಮ ಪಾಡಿಗೆ ನಾವು ಬದುಕ್ತೀವಿ ಅಂತಂದ್ರೂ ಸುಮ್ಮನೆ ಬಿಡಲ್ಲ. ಎಲ್ರಿಗೂ ಅವ್ರವ್ರ ಬದುಕಿಗಿಂತ ನಮ್ಮನ್ನ ಗೋಳಾಡ್ಸೋದ್ರಲ್ಲೇ ಆಸಕ್ತಿ ಜಾಸ್ತಿ. ಆ ಸುಧಾಕರನೂ ಅಷ್ಟೇ, ರೂಪಾನೂ ಅಷ್ಟೇ. ನಾನು ಅವಳಿಗೆ ಹೇಳಿದೆ, ನಮ್ಮ ಲಾಯರ್ ಹತ್ರನೂ ಹೇಳಿಸ್ದೆ. ಆದರೆ ಅವಳು ಚೇತುನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿದಿದ್ದಾಳೆ. ಅವನನ್ನು ಮದುವೆ ಆಗೋದಾದರೆ ಮಾತ್ರ ಜೈಲಿಂದ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಬೇಕಾಗಿಲ್ಲ ಅವಳ ಸಹಾಯ. ಅವಳು ಚೇತುನೇ ಮದುವೆ ಆಗ್ತಾಳೆ ಅನ್ನೋದಾದರೆ ಅವ್ನು ಜೈಲಲ್ಲೇ ಇರಲಿ, ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ಅವಳು ಈ ಮನೆ ಹೊಸ್ತು ತುಳಿಯೋದು ಸಾಧ್ಯನೇ ಇಲ್ಲ. ಜೊತೆಗೆ ಈ ಮನೆ ಕ್ಲಬ್ ಆಗೋದು ಬೇಡ. ಅದವಳು ವೃತ್ತಿ ಯಶೋದ, ಅದನ್ನ ಯಾಕೆ ಕೀಳು ಮಾಡ್ತೀಯ? ಅವಳು ಮನೇಲಿರುವಾಗ ಮನೆಯವ್ರ ಥರನೇ ಇರ್ತಾಳೆ. ಯಾಕೆ? ನಿಮ್ಮ ಮನೆಯಲ್ಲೂ ಹಾಗೆ ಇರ್ಬೋದಾಗಿತ್ತಲ್ವಾ? ನನ್ನ ಹೊಟ್ಟೆ ಉರಿಸೋದಕ್ಕೆ ಅವಳನ್ನ ಆ ರೀತಿ ಕುಣಿಸಿದ್ರಿ. ಯಾರಾದರೂ ಮಾಡೋವಂಥ ಕೆಲಸನ ಅದು ನಿಮ್ಮಂಥ ಹಿರಿಯರು. ನಿಮ್ಮ ಮೇಲಿನ ಸಿಟ್ಟು ನನ್ನಿಂದ ಆ ಕೆಲಸ ಮಾಡಿಸ್ತು. ಆದರೆ ನಾನು ಪ್ರಾಮಾಣಿಕವಾಗಿ ಅವಳಿಗೆ ಬೇರೆ ಹೋಗು ಅಂತ ಹೇಳಿದೆ. ಈ ಗತಿ ಬರೋದಕ್ಕೆ ನೀವು ಕಾರಣ. ನಿಮ್ಮ ಪಾಲೇ ಜಾಸ್ತಿ ಇದೆ. 9 ವರ್ಷ ನಿಮ್ಮ ಮಗ ನಿಮ್ಮಿಂದ ದೂರ ಆದ ಅನ್ನೋದೇ ಮುಖ್ಯ ಆಯಿತು. ಕಡೆ ಪಕ್ಷ ಇಂಥ ಸ್ಥಿತಿನಲ್ಲಾದರೂ ನಿಮ್ಮ ಮಗನ ನೋಡೋ ಅದೃಷ್ಟ ನಿಮಗೆ ಸಿಕ್ಕಿದೆ. ಆದರೆ ನನ್ನ ಮಗನ್ನ ನೋಡೋ ಭಾಗ್ಯ ನನಗೆ ಸಿಕ್ಕತ್ತೋ ಇಲ್ವೋ?